ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಸ್ನೇಹಿತರೆ, ಇವತ್ತು ನಾನು ಯಾವ ಜಾಗದಲ್ಲಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ನಮ್ಮ ವಿಜಯಪುರ ಜಿಲ್ಲೆಯ ಒಂದು ಗ್ರಾಮದಲ್ಲಿದ್ದೀನಿ. ಸೊ ಈ ಗ್ರಾಮದ ಹೆಸರು ಬಂದು ತೊರ್ವಿ ಅನ್ನೋ ಗ್ರಾಮ. ಸೊ ಸ್ನೇಹಿತರೆ, ನಮ್ಮ ವಿಜಯಪುರದಲ್ಲಿ ಸುಮಾರು 1200 ಅಂದ್ರೆ 1200 ವರ್ಷಗಳ ಹಳೆಯ ಕಾಲದಲ್ಲಿ ಒಂದು ದೇವಸ್ಥಾನ ಸ್ಥಾಪನೆಯಾಗಿತ್ತು. ಸೊ ಈ ದೇವಸ್ಥಾನದಲ್ಲಿ ದುರ್ವಾಸ ಮುನಿಗಳು ನೀವೆಲ್ಲ ಕೇಳೇ ಇರ್ತೀರ. ಮಹಾಭಾರತ ರಾಮಾಯಣದಲ್ಲಿ ದುರ್ವಾಸ ಮುನಿಗಳು ಬಂದೇ ಬರ್ತಾರೆ. ಆ ದುರ್ವಾಸ ಮುನಿಗೂ ಈ ಒಂದು ತೊರ್ವಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೂ ಯಾವ ರೀತಿಯಾಗಿ ಸಂಬಂಧ, ಆಮೇಲೆ ಇಲ್ಲೇ ಇರ್ತಕ್ಕಂಥ ಒಂದು ತೊರ್ವೆ ರಾಮಾಯಣ ಅನ್ನೋದು ಒಂದು ರಾಮಾಯಣ ಸೃಷ್ಟಿಯಾಗಿದೆ. ಸೊ ಈ ತೊರ್ವಿ ರಾಮಾಯಣದ ವೈಶಿಷ್ಟ್ಯತೆ ಏನು, ಇದನ್ನ ಬರೆದವ್ರು ಯಾರು? ಸೊ ನಾವು ರಾಮಾಯಣದಲ್ಲಿ ಕೇಳಿರ್ತೀವಿ, ರಾಮಾಯಣದಲ್ಲಿ ಸುಮಾರು 8 ತರ ಇದೆ. ಆದ್ರೆ ಇಲ್ಲೇ ತೊರ್ವೆ ರಾಮಾಯಣ ಅನ್ನೋದು ಇಲ್ಲೇ ಹುಟ್ಟಿರ್ತಕ್ಕಂಥದ್ದು. ಸೊ ಇದರ ಹಿಂದಿನ ರೋಚಕವಾದ ಕಥೆ ಯಾವುದು ಅದೆಲ್ಲ ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ, ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಲೈಕ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಸ್ನೇಹಿತರೆ, ನಾನು ಹೇಳಿದಾಗೆ ಈ ಒಂದು ದೇವಸ್ಥಾನ ಸುಮಾರು 1200 ವರ್ಷಗಳ ಹಿಂದೆನೆ ಈ ಒಂದು ದೇವಸ್ಥಾನ ಸ್ಥಾಪನೆ ಆಗಿತ್ತು. ಈ ಒಂದು ದೇವಸ್ಥಾನ ಯಾವ ದೇವ್ರದ್ದು ಅಂತ ಹೇಳಿದ್ರೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನ ಆದಿಲ್ ಶಾಹಿ ಅವ್ರ ಕಾಲಕ್ಕಿಂತನೂ ಹಳೆಯದಾದ ಒಂದು ದೇವಸ್ಥಾನ. ಈ ದೇವಸ್ಥಾನ ಒಂದು ರೋಮಾಂಚನಕಾರಿ ಕಥೆಗಳನ್ನ, ಆಮೇಲೆ ಇಲ್ಲಿ ಹುಟ್ಟಿರ್ತಕ್ಕಂಥ ತೊರ್ವೆ ರಾಮಾಯಣ ಅನ್ನೋದು ನೀವೆಲ್ಲ ಕೇಳೇ ಇರ್ತೀರ. ಆ ಒಂದು ತೊರ್ವೆ ರಾಮಾಯಣ ಹುಟ್ಟಿರುವಂತ ಸ್ಥಳ ಇದೇ ಆಗಿರುತ್ತೆ. ಸೊ ಇದೇನ್ ನೋಡ್ತಿರಲ್ಲ ದೇವಸ್ಥಾನ ನೀವು, ಸುಮಾರು 1200 ವರ್ಷಗಳ ಹಿಂದೆ ಸ್ಥಾಪನೆ ಆಗಿತ್ತು. ಸೊ ಇಲ್ಲೇ ನೀವು ಮುಖ್ಯದಾರ ನೋಡ್ತಿರಲ್ಲ, ಇದು 1907 ಅಂತ ಹಾಕಿದ್ದಾರೆ. ಸೊ ಈ ಪ್ರವೇಶ ದ್ವಾರ ಬಂದು ಮಾಡಿರೋದು 1907ರಲ್ಲಿ. ಆದ್ರೆ ಈ ಮೂಲ ಗರ್ಭಗುಡಿ ಸ್ಥಾಪನೆ ಆಗಿದ್ದು 1200 ವರ್ಷಗಳ ಹಿಂದೆ. ಸೊ ಸ್ನೇಹಿತರೆ, ಬರೀ ನಾನು ಒಳಗಡೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ಎಂಟ್ರೆನ್ಸ್ ನೋಡಿದ್ರೆ ನಿಮ್ಗೆ ಈ ತರ ಸಿಗುತ್ತೆ, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಬಂದಿರುತ್ತೆ. ಸೊ ಎಂಟ್ರೆನ್ಸ್ ಬಂದ್ರಿ ಅಂತ ಹೇಳಿದ್ರೆ ಸೊ ಈ ರೀತಿಯಾಗಿ ಹೋಗ್ಬೋದು ಒಳಗಡೆ. ಸೊ ಬನ್ನಿ ಎಲ್ಲರೂ ಹೊರಗಡೆ ಹೋಗೋಣ. ಸೊ ಸ್ನೇಹಿತರೆ, ನೀವು ನೋಡಿದ್ರಿ ಅಂತ ಹೇಳಿದ್ರೆ ಈ ಒಂದು ದೇವಸ್ಥಾನ ಫಸ್ಟ್ನೇ ಹಂತದಲ್ಲಿ ಈ ರೀತಿಯಾಗಿ ಇರುತ್ತೆ. ಸೊ ನೀವೆಲ್ಲ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಇಲ್ಲಿ ಒಂದು ಮಠ, ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಸುಮಾರು ಪೀಠಾಧಿಪತಿಗಳು ಇರ್ತಾರೆ. ಸೊ ಎಲ್ಲ ದೇವಸ್ಥಾನಕ್ಕೂ ಪೀಠಾಧಿಪತಿಗಳು ಇದ್ದ ಹಾಗೆ ಈ ಒಂದು ದೇವಸ್ಥಾನಕ್ಕೂ ಕೂಡ ಕಾಲಾಂತರವಾಗಿ ಬಂದಂತ ಸುಮಾರು ಪೀಠಾಧಿಪತಿಗಳು ಕೂಡ ಇದ್ದಾರೆ. ಅವರೆಲ್ಲ ಫೋಟೋ ನೀವು ಇಲ್ಲಿ ನೋಡ್ಬೋದು. ಇವರೆಲ್ಲ ಕಾಲಾಂತರ ಬಂದು ಈ ಒಂದು ದೇವಸ್ಥಾನಕ್ಕೆ ಪೀಠಾಧಿಪತಿಗಳಾಗಿದ್ರು. ಸೊ ಇದು ಈ ಒಂದು ದೇವಸ್ಥಾನದ ಮೊದಲನೇ ಹಂತ. ಸೊ ನೆಕ್ಸ್ಟ್ 2ನೇ ಹಂತಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಸೊ 2ನೇ ಹಂತಕ್ಕೆ ಈ ಒಂದು ಬಾಗಿಲನ್ನ ನೀವು ದಾಟ್ಕೊಂಡು ಈ 2ನೇ ಹಂತಕ್ಕೆ ಬರ್ಬೇಕಂತೆ. ಸೊ ನೋಡ್ಬೋದು ಸ್ನೇಹಿತರೆ, ಈ ಒಂದು 2ನೇ ಹಂತಕ್ಕೆ ಬಂದ್ರಿ ಅಂತ ಹೇಳಿದ್ರೆ ಈ ರೀತಿಯಾಗಿ ನಮಗೆ ಭಾಸ ಹೋಗುತ್ತೆ. ಸ್ನೇಹಿತರೆ, ನೀವು ನೋಡಿದ ಹಾಗೆ ಮೇನ್ ಮುಖ್ಯ ದ್ವಾರದಿಂದ ಒಳಗೆ ಬಂದಂಗೆ ನಮಗೆ ಗರ್ಭಗುಡಿ ಸಿಗುತ್ತೆ. ಆದರೆ ಈ ಒಂದು ದೇವಸ್ಥಾನದಲ್ಲಿ ಗರ್ಭಗುಡಿ ಸಿಗೋದಿಲ್ಲ, ಬದಲಾಗಿ ಈ ಒಂದು ರೀತಿಯ ಒಂದು ದೇವಸ್ಥಾನ ಚಿಕ್ಕ ಗರ್ಭಗುಡಿ ಕಾಣಿಸುತ್ತೆ. ಸೊ ಈ ಒಂದು ಚಿಕ್ಕ ಗರ್ಭಗುಡಿ, ನಾನು ಹೇಳಿದಾಗೆ ಈ ಒಂದು ದೇವಸ್ಥಾನ ಮುಖ್ಯವಾಗಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ. ಅಂದ್ರೆ ಗರ್ಭಗುಡಿಲಿ ಯಾರಿರ್ಬೇಕು? ನರಸಿಂಹಸ್ವಾಮಿ ಇರಬೇಕು. ಆದ್ರೆ ಈ ಗರ್ಭಗುಡಿಲಿ ನರಸಿಂಹಸ್ವಾಮಿ ಇಲ್ಲ, ಬದಲಾಗಿ ಯಾರಿದ್ದಾರೆ ಅಂತ ನಾನು ಹೇಳ್ತೀನಿ, ನೋಡ್ಬಿಡಿ ನೀವೇ. ಈ ಒಂದು ಗರ್ಭಗುಡಿಯಲ್ಲಿ ನಮ್ಮ ಆಂಜನೇಯ ಇದ್ದಾರೆ. ಸೊ ಈ ಆಂಜನೇಯ ಸ್ವಾಮಿನೂ ಇಲ್ಲಿ ಗರ್ಭಗುಡಿ ಅಂಡರ್ಗ್ರೌಂಡ್ ಅಲ್ಲಿ ಇದೆ. ಈ ಒಂದು ಗರ್ಭಗುಡಿ ಅಂಡರ್ಗ್ರೌಂಡ್ ಅಲ್ಲಿ ಇದೆ. ಇಲ್ಲಿ ಮೇಲ್ಗಡೆ ಇರುವಂತದ್ದು ಶ್ರೀ ಆಂಜನೇಯ ಸ್ವಾಮಿ ಇಲ್ಲಿ ಮೇಲ್ಗಡೆ ಇದ್ದಾರೆ. ಗರ್ಭಗುಡಿ ಅಲ್ಲಿ ಕೆಳಗಡೆ ಇದ್ದಾರೆ. ನಾನು ಕರ್ಕೊಂಡು ಹೋಗ್ತೀನಿ ಬನ್ನಿ ನೆಕ್ಸ್ಟ್. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ನಾವು ಒಳಗಡೆ ಫಸ್ಟ್ ಎಂಟ್ರೆನ್ಸ್ ಇಂದ ಸೆಕೆಂಡ್ ಎಂಟ್ರೆನ್ಸ್ ಬಂದ್ವಿ. ಸೆಕೆಂಡ್ ಎಂಟ್ರೆನ್ಸ್ ಬಂದ್ರು ಕೂಡ ನೀವು ಅನ್ಕೋಬಹುದು ಎಷ್ಟೊಂದು ಜನ ಇದು ಗರ್ಭಗುಡಿ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಆದ್ರೆ ಇದು ಮುಖ್ಯವಾಗಿ ಗರ್ಭಗುಡಿ ಆಗಿರೋದಿಲ್ಲ. ಸೊ ಇಲ್ಲಿ ನರಸಿಂಹಸ್ವಾಮಿ ಬದಲಾಗಿ ಆಂಜನೇಯ ಇರ್ತಾರೆ. ಸೊ ಈ ಒಂದು ನೀವು ನೋಡ್ಬೋದು, ಈ ಒಂದು ಹಿಂದೂ ದೇವಾಲಯದಲ್ಲಿ ಯಾಕೆ ಈ ತರ ಅಂದ್ರೆ ಚೂಪಿಗಿದೆ ನಾವು ಈ ತರ ನೋಡ್ಬೋದು. ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಗೋಲ್ಗುಮ್ಮಟಲ್ಲಿ ನೋಡ್ಬೋದು, ನಮ್ಮ ವಿಜಯಪುರದಲ್ಲಿ ಗೋಲ್ಗುಂಬಜಲ್ಲಿ ನೋಡ್ಬೋದು, ಆಮೇಲೆ ಇಬ್ರಾಹಿಂ ರೋಜಾದಲ್ಲಿ ಈ ಒಂದು ಶೈಲಿಯಿಂದ ಕಟ್ಟಿರ್ತಾರೆ. ಸೊ ಈ ಒಂದು ಶೈಲಿಯಲ್ಲಿ ಯಾಕೆ ಈ ದೇವಸ್ಥಾನ ಕಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ಆದಿಲ್ ಶಾಹಿ ರಾಜ ನೀವೆಲ್ಲ ಕೇಳಿರ್ಬೋದು, ಆ ರಾಜರಿಗೂ ಮತ್ತೆ ಈ ಒಂದು ದೇವಸ್ಥಾನಕ್ಕೊಂದು ತುಂಬಾ ನಂಟಿದೆ. ಅದು ಹೇಗಪ್ಪ ಅಂತ ಹೇಳಿದ್ರೆ, ಸೊ ಈ ಒಂದು ಆದಿಲ್ ಶಾಹಿ ಸುಲ್ತಾನರ ಮಕ್ಕಳಿಗೆ ಅವರಲ್ಲಿ ಒಬ್ಬ ಮಗನಾಗಿದ್ದವನಿಗೆ ಒಂದು ಭೀಕರವಾಗಿ ಒಂದು ಅನಾರೋಗ್ಯಕ್ಕೆ ಅವ್ರ ಮಗ ತುತ್ತಾದ ಕಾಲದಲ್ಲಿ ಆದಿಲ್ ಶಾಹಿ ಅವರು ಈ ಒಂದು ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಬೇಡ್ಕೋತಾರೆ, ಈ ತರ ಬೇಗ ವಾಸಿ ಅಂತ ಹೇಳ್ಬಿಟ್ಟು. ಅವ್ರಿಟ್ಟ ಭಕ್ತಿಯಿಂದ ಆ ಮಗನಿಗೆ ಅನಾರೋಗ್ಯದಿಂದ ಹೊರಗೆ ಬರ್ತಾನೆ, ಆರೋಗ್ಯವಾಗ್ತಾನೆ. ಸೊ ಅವನಿಂದ ಯಾವ್ದಾರ ಒಂದು ದೊರೆಯಿಂದ ಯಾವ್ದಾರ ಒಂದು ಕಾಂಟ್ರಿಬ್ಯೂಷನ್ ಏನಾರ ಉಡುಗೊರೆ ಆಗ್ಬೇಕಂತ ಹೇಳ್ಬಿಟ್ಟು ಸೊ ಈ ಒಂದು ದೇವಸ್ಥಾನನ ಕಟ್ಲಿಕ್ಕೆ ಅವರೊಂದು ಸಂಪೂರ್ಣ ಜವಾಬ್ದಾರಿನ ತಗೋತಾರೆ. ಆ ಒಂದು ಜವಾಬ್ದಾರಿ ತಗೊಳ್ಳೋ ಸಂದರ್ಭದಲ್ಲಿ ಅವರು ಕೂಡ ಈ ತರ ಗೋಲ್ಗುಮ್ಮಟಲ್ಲಿ, ಆಮೇಲೆ ನೀವೆಲ್ಲ ನೋಡ್ಬೋದು ಇಲ್ಲಿ ನಮ್ಮ ವಿಜಯಪುರದಲ್ಲಿ ಎಷ್ಟು ಅಂದ್ರೆ ಕಟ್ಟಡಗಳಿವೆ, ಮಾನ್ಯುಮೆಂಟ್ಸ್ ಇದೆ, ಅದೇ ರೀತಿಯಾಗಿ ಅದೇ ಶೈಲಿಯಲ್ಲಿ ಈ ಒಂದು ಪೂರ್ತಿ ಸಂಪೂರ್ಣವಾಗಿ ನೀವೆಲ್ಲ ಸುತ್ತಮುತ್ತ ನೋಡ್ಬೋದು. ಸೊ ಅದೇ ರೀತಿಯಾಗಿ ಈ ಒಂದು ಗೋಪುರ ತರನೇ ಕಟ್ಟಿದ್ದಾರೆ. ನೀವೆಲ್ಲ ಒಂದ್ಸತಿ ನೋಡ್ಬಿಡಿ.
ಸೊ ಸ್ನೇಹಿತರೆ, ನಾನು ನೆಕ್ಸ್ಟ್ ನಿಮಗೆ ಗರ್ಭಗುಡಿ ಕರ್ಕೊಂಡು ಹೋಗ್ತೀನಿ. ಬನ್ನಿರಿ, ಗರ್ಭಗುಡಿ ಯಾವ ಕಡೆ ಹೋಗ್ಬೇಕಂತ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ಸೊ ಬನ್ನಿ. ಈ ಕಡೆಯಿಂದ ಇದು ಶ್ರೀ ರಾಮ ಅಂದರೆ ಆಂಜನೇಯ ದೇವಸ್ಥಾನ. ಸೊ ಈ ಕಡೆಯಿಂದ ಅಲ್ಲಿ ಫ್ರಂಟಿಂದ ಬಂದ್ರಿ ಅಂತ ಹೇಳಿದ್ರೆ ಅಲ್ಲಿ ಫಸ್ಟ್, ಇಲ್ಲಿ ಸೆಕೆಂಡ್ ಇರುತ್ತೆ. ಸೊ ಹಿಂಗೆ ಈ ಸೆಕೆಂಡ್ ಇದಕ್ಕೆ ಬಂದು ನೀವು ಲೆಫ್ಟಿಗೆ ತಿರುಗಬೇಕು. ಲೆಫ್ಟಿಗೆ ತಿರುಗಿದೆ ಅಂತ ಹೇಳಿದ್ರೆ ಅಲ್ಲೇ ಡೈರೆಕ್ಟಾಗಿ ಒಂದು ದೇವಸ್ಥಾನ ಇದೆ, ಅಂದರೆ ಗರ್ಭಗುಡಿ ಮೇನ್ ಗರ್ಭಗುಡಿ ಅಲ್ಲೇ ಇರೋದು. ಸೊ ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಎಂಟ್ರೆನ್ಸ್ ಈ ಕಡೆಯಿಂದ ಹೋಗ್ಬೋದು. ಸೊ ಬಂದರೆ ಎಂಟ್ರೆನ್ಸ್ ಆಗೋಣ. ಸೊ ಸ್ನೇಹಿತರೆ, ನೀವು ನೋಡ್ಬೋದು ತುಂಬ ಚಿಕ್ಕದಾದಂಥ ಜಾಗ ಇದೆ. ಸೊ ಚಿಕ್ಕದಾದಂಥ ಜಾಗದಲ್ಲಿ ನೀವು ಬರಬೇಕಾಗುತ್ತೆ. ಸೊ ಸ್ನೇಹಿತರೆ, ನೀವು ಅಲ್ಲೇನು ನೋಡ್ತಿದ್ರಲ್ಲ, ಫಸ್ಟ್ ಅಲ್ಲಿ ಗರ್ಭಗುಡಿ ಅಂತ ಹೇಳ್ತಾರೆ. ಸೊ ಆ ಗರ್ಭಗುಡಿ ಈ ಮೇಲ್ಗಡೆ ಇದ್ದಂಥ ಸಂದರ್ಭದಲ್ಲಿ ಅವ್ರು ಕೆಳಗಡೆ ಶಿಫ್ಟ್ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ, ಸೊ ನೀವು ಅವಾಗ ನೋಡ್ಬೋದು, ಅವಾಗೆಲ್ಲ ಹಿಂದೂ ದೇವಾಲಯಗಳ ಮೇಲೆ ದಾಳಿಗಳಾಗ್ತಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಫಸ್ಟ್ ಮುಖ್ಯ ವಿಗ್ರಹ ಇಲ್ಲೇ ಇರುತ್ತೆ. ಅದಾದಮೇಲೆ ಅಂಡರ್ಗ್ರೌಂಡ್ ಕೆಳಗಡೆ ಶಿಫ್ಟ್ ಮಾಡ್ತಾರೆ. ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಬನ್ನಿರಿ. ಸೊ ನೀವೇನು ಇಲ್ಲೇನು ನೋಡ್ತಿದ್ರಲ್ಲ ಸ್ನೇಹಿತರೆ, ಸೊ ನೀವೇನು ಇಲ್ಲೇ ನೋಡ್ತಿರಲ್ಲ, ಇಲ್ಲಿ ಫಸ್ಟ್ ಬಂಡೆ ಇತ್ತು ಸ್ನೇಹಿತರೆ. ಇಲ್ಲಿ ಬಂಡೆ ಮುಚ್ತಿದ್ರು, ಇಲ್ಲಿ ಸೈಡಿಗೆ ಸರಿಸ್ಬಿಟ್ಟು ಆಮೇಲೆ ಒಳಗಡೆ ಹೋಗ್ತಿದ್ರು. ಅದು ಸ್ನೇಹಿತರೆ, ಆವಾಗಿನ ಕಾಲದಾಗಿಂದ ಈಗಿನ ಕಾಲದೊಳಗು ನಾವು ನೋಡ್ಬೋದು. ನಾನು ನಿಮಗೆ ಒಳಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ. ಸೊ ತುಂಬ ಚಿಕ್ಕದಾಗಿಂಥ ಜಾಗ. ಈ ಜಾಗದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡ್ತಾರೆ. ಬನ್ನಿ ಒಳಗೆ ಹೋಗೋಣ. ಸೊ ಸ್ನೇಹಿತರೆ, ಫಸ್ಟ್ ನರಸಿಂಹಸ್ವಾಮಿ ಭೇಟಿ ಆಗೋಕ್ಕಿಂತ ಮುಂಚೆ ಶಿವನ ದರ್ಶನ ಪಡಿಬೇಕಂತೆ. ಸೊ ಅದಕ್ಕಾಗಿ ಇಲ್ಲೊಂದು ಕಿಂಡಿ ಕೂಡ ಮಾಡಿದ್ದಾರೆ. ಬನ್ನಿ, ನಾನು ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ. ಸೊ ಸ್ನೇಹಿತರೆ, ನೀವೆಲ್ಲ ಅಲ್ಲಿ ಈ ಒಂದು ಚಿಕ್ಕ ಒಂದು ಕಿಂಡಿಯಲ್ಲೇ ನೋಡ್ಬೋದು ಶಿವಲಿಂಗ ಕಾಣಿಸುತ್ತೆ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ನೀವೆಲ್ಲ ನೋಡಿ, ಅಲ್ಲಿ ಶಿವಲಿಂಗ ಇದೆ. ಆ ಶಿವಲಿಂಗನ ಫಸ್ಟು ದರ್ಶನ ಮಾಡಿಕೊಂಡು ಆಮೇಲೆ ನರಸಿಂಹಸ್ವಾಮಿ ಅವ್ರನ್ನ ನೋಡಬೇಕು. ಬನ್ನಿ, ನಾನು ನಿಮಗೆಲ್ಲ ಕರ್ಕೊಂಡು ಹೋಗ್ತೀನಿ. ತುಂಬ ಜಾಗ ಚಿಕ್ಕದಾಗಿದೆ. ಬನ್ನಿ. ಸೊ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ನಾವು ಆವಾಗಲೇ ಹೇಳಿದ್ಮೇಲೆ ತೊರವೆ ರಾಮಾಯಣ ಅಂತ ಹೇಳ್ಬಿಟ್ಟು. ಸೊ ತೊರವೆ ರಾಮಾಯಣ ಅಲ್ಲಿದೆ, ನೀವೆಲ್ಲ ನೋಡ್ಬೋದು ಅಲ್ಲಿ. ಸೊ ಕುಮಾರ ವಾಲ್ಮೀಕಿ ಕೃತ ಶ್ರೀ ತೊರವೆ ರಾಮಾಯಣ ಅಂಥೇಳಿ ಅಲ್ಲಿ ತಾಳೆಗರಿಯಲ್ಲಿ ಕೂಡ ಬರೆದಿದ್ದಾರೆ. ಸೊ ನೀವು ಇದನ್ನ ನೋಡ್ಬೋದು. ಅಲ್ಲೇನು ಕೆಳಗಡೆ ನೋಡ್ತಿದ್ರಲ್ಲ ನೀವು, ಅದು ಪೂರ್ತಿ ತೊರವೆ ರಾಮಾಯಣ. ಸೊ ಸ್ನೇಹಿತರೆ, ತೊರವೆ ರಾಮಾಯಣ ಅನ್ನೋದು ಹುಟ್ಟಿದ್ದು ಇಲ್ಲೇ. ಅಂದರೆ ಅವ್ರು ಅದನ್ನು ಕೃತಿಯಾಗಿದ್ದು ಶ್ರೀ ಕುಮಾರ ವಾಲ್ಮೀಕಿ. ಇದನ್ನು ಬರೆದವರು ನರಹರಿ ಅಂತ, ಅವ್ರಿಗೆ ಬಿರುದಾಗಿ ಕುಮಾರ ವಾಲ್ಮೀಕಿ ಅಂತ ಕರೀತಾರೆ. ಸೊ ಈ ಕಡೆ ಹೋದ್ರಿ ಅಂತ ಹೇಳಿದ್ರೆ ನರಸಿಂಹಸ್ವಾಮಿ ಅವರ ದೇವಸ್ಥಾನ ಗರ್ಭಗುಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ನರಸಿಂಹಸ್ವಾಮಿ ಅವರ ಮುಖ್ಯ ಗರ್ಭಗುಡಿ ಇದೆ. ಆ ಒಂದು ಮೂರ್ತಿ ಇದೇ ಥರ ಇರುತ್ತೆ. ಸೊ ಮುಖ್ಯವಾಗಿ ಸೊ ಸ್ನೇಹಿತರೆ, ನೀವು ನೋಡ್ಬೋದು, ಇದು ಲಿಂಗ. ಇಲ್ಲಿ ಫಸ್ಟ್ ಶಿವನ ದರ್ಶನ ಆದಮೇಲೆ ನರಸಿಂಹಸ್ವಾಮಿ ಅವರ ದರ್ಶನ ಮಾಡ್ಬೇಕಂತ ಹೇಳ್ಬಿಟ್ಟು ಈ ಒಂದು ಜಾಗದಲ್ಲಿ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಸ್ನೇಹಿತರೆ ಫಸ್ಟು ಇಲ್ಲಿ ಸುರಂಗ ಮಾರ್ಗ ಇತ್ತು. ಸೊ ಈ ಸುರಂಗ ಮಾರ್ಗ ಬಂದು ಗೋಲ್ ಗುಂಬಜ್ಗೆ ಡೈರೆಕ್ಟ್ ಕನೆಕ್ಟ್ ಆಗಿದ್ದು. ಇದು ಯಾಕಪ್ಪ ಹೇಳಿದ್ರೆ, ದೊರೆ ಆದಿಲ್ ಶಾಹಿ ಅವರು ಇಲ್ಲಿ ಬಂದು ನರಸಿಂಹಸ್ವಾಮಿ ಅವ್ರನ್ನ ದರ್ಶನಕ್ಕೆ ಬರ್ತಿದ್ರು ಅಂತ ಹೇಳ್ಬಿಟ್ಟು ಈ ಒಂದು ಅಂಡರ್ಗ್ರೌಂಡ್ ಸುರಂಗ ಮಾರ್ಗ ಕೂಡ ಮಾಡಿರ್ತಾರೆ. ಸೊ ಇದು ಸಂಗೀತ ಮಹಲ್ಗೆ ಹೋಗ್ತೀನಿ ಅನ್ನೋ ನೆಪ ಮಾಡಿ ಸೊ ಸ್ವಾಮಿ ದರ್ಶನಕ್ಕೆ ಆದಿಲ್ ಶಾಹಿ ದೊರೆ ಬರ್ತಿದ್ರು. ಸೊ ಈ ಒಂದು ಇತಿಹಾಸನ ನಾವೆಲ್ಲ ಕಂಡಿರ್ತೀವಿ, ಕೇಳಿರ್ತೀವಿ. ಸೊ ನಾವೇನು ಜಗತ್ ಪ್ರಸಿದ್ಧಿಯಾಗಿ ನರಸಿಂಹಸ್ವಾಮಿ ಅವರು ಅಂತ ಹೇಳಿರ್ತೀವಲ್ಲ, ಸೊ ಇದೇ ಅವರ ಗರ್ಭಗುಡಿ ಆಗಿರುತ್ತೆ. ಆಮೇಲೆ ತೊರವೆ ರಾಮಾಯಣ ಅನ್ನೋದು ಸೃಷ್ಟಿಯಾಗಿದ್ದು ಕೂಡ ಇದೇ ತೊರವೆಯಲ್ಲಿ. ಮೊದಲು ಈ ಒಂದು ಜಾಗಕ್ಕೆ ನೌಕಾಪುರ ಅಂತ ಕರಿತಿದ್ರು. ಯಾಕಂತ ಹೇಳಿದ್ರೆ, ವಿಜಯಪುರ ಮತ್ತು ತೊರವೆ 2 ಗ್ರಾಮ ಸೇರಿ ಇಲ್ಲಿ ಸುಮಾರು 9 ಲಕ್ಷ ಜನರು ವಾಸ ಮಾಡ್ತಿದ್ರು. ಸೊ ನೌಕಾಪುರದಿಂದ ನವರಸಪುರ ಅನ್ನೋ ಈ ಒಂದು ಬದಲಾವಣೆ ಆಗುತ್ತೆ. ಈ ಒಂದು ಬದಲಾವಣೆ ಆದಮೇಲೆ ತೊರಿತಾಲೆ ಅನ್ನೋ ಹೆಸರು ಕೂಡ ಬರುತ್ತೆ. ಸೊ ಸ್ನೇಹಿತರೆ, ಈ ಒಂದು ಜಾಗಕ್ಕೆ ತೊರಿತಾಲೆ ಅಂತ ಹೇಗೆ ಹೆಸರು ಬಂತು ಅಂತ ಹೇಳಿದ್ರೆ, ಭಕ್ತರು ಯಾರೇ ಬಂದು ಸ್ವಾಮಿಯವರ ಮುಂದೆ ತಮ್ಮ ಬೇಡಿಕೆಯನ್ನು ಇಟ್ಟಾಗ ಅದನ್ನು ಹಿಂದೆ ಮುಂದೆ ಯೋಚನೆ ಮಾಡದೆ ತ್ವರಿತವಾಗಿ, ಅಂದರೆ ತಕ್ಷಣವಾಗಿ ಸ್ವಾಮಿಯವರು ಅವರು ಭಕ್ತರನ್ನ ಆಸೆಗಳನ್ನ ಈಡೇರಿಸಿದ್ರು. ಅದಕ್ಕೆ ಇದನ್ನು ತೊರಿತಾಲೆ ಅಂತ ಕರಿತಿದ್ರು. ಈಗ ಜನರು ರೂಢಿಯಿಂದ ತೊರಿತಾಲೆಯಿಂದ ತೊರವಿ ಅನ್ನೋ ಹೆಸರಿಗೆ ಬದಲಾಗಿದೆ. ಸೊ ಇದೇ ಈ ಒಂದು ಜಾಗದ ಈ ಒಂದು ತೊರವಿ ಅನ್ನೋ ಹೆಸರು ಬಂದಿದ್ದು ಈ ಒಂದು ಇತಿಹಾಸ. ಸೊ ಇಲ್ಲಿ ಈ ಒಂದು ಜಾಗಕ್ಕೆ ಯಾವ ರೀತಿ ಗಾಳಿ ಬೆಳಕು ಬರುತ್ತೆ ಅಂತ ನೀವೆಲ್ಲ ಯೋಚನೆ ಮಾಡ್ಬೋದು. ಸೊ ಸ್ನೇಹಿತರೆ, ಇಲ್ಲಿ ನೀವು ನೋಡ್ಬೋದು, ಮೇಲ್ಗಡೆಯಲ್ಲಿ ಒಂದು ಚಿಕ್ಕ ಬೆಳಕಿಂಡಿ ಅಂತ ನಾವೇನು ಹೇಳ್ತೀವಲ್ಲ, ಈ ಒಂದು ಬೆಳಕಿಂಡಿಯಲ್ಲಿ ಗಾಳಿ ಮತ್ತು
ಬೆಳಕು ಕೂಡ ಬರುತ್ತೆ. ಸೊ ಈ ಒಂದು ಗಾಳಿ ಬೆಳಕು ಬರೋ ಕಿಂಡಿಯಿಂದನೇ ಇಲ್ಲಿ ಬೆಳಕು ಆಮೇಲೆ ಸಮಗ್ರವಾಗಿ ಗಾಳಿ ಕೂಡ ಬರುತ್ತೆ. ಸೊ ನೀವೇನು ನೋಡಿದ್ರಲ್ಲ ಇಷ್ಟು ಗರ್ಭಗುಡಿಯಾಗಿರುತ್ತೆ. ಬನ್ನಿ ನಾನು ನೆಕ್ಸ್ಟ್ ನಿಮಗೆ ಮೇಲ್ಗಡೆ ಸಿಗ್ತೀನಿ. ಸೊ ಸ್ನೇಹಿತರೆ, ನೀವು ಈಗ ನೋಡಿದ್ರಲ್ಲ 1200 ವರ್ಷಗಳ ಹಳೆಯ ಕಾಲದ ಇತಿಹಾಸ ಈ ಒಂದು ದೇವಾಲಯ ಹೊಂದಿದ್ದು. ಆದಿಲ್ ಶಾಹಿ ಅವರಿಗೆ ಈ ಒಂದು ದೇವಸ್ಥಾನದ ಸಂಪರ್ಕ ಹೇಗಿತ್ತು, ದುರ್ವಾಸ ಮುನಿಗಳ ಸಂಪರ್ಕ ಹೇಗಿತ್ತು ಸ್ನೇಹಿತರೆ ನೀವು ನೋಡಿದ್ರಲ್ಲ. ದುರ್ವಾಸ ಮುನಿಗಳೇ ಆ ಒಂದು ವಿಗ್ರಹನ ಪೂಜೆ ಮಾಡ್ತಿದ್ರು. ಸೊ ಫಸ್ಟ್ ಅವರೇ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಗುಪ್ತ ಬಾವಿ ಅಂತ ಒಂದಿದೆ. ಗುಪ್ತ ಬಾವಿಯಲ್ಲಿ ಅವರು ಅಭ್ಯಂಜನ ಮುಗಿಸ್ಕೊಂಡು ಈ ಒಂದು ಜಾಗಕ್ಕೆ ಬರ್ತಾ ಇದ್ರು. ಸೊ ಅದಾದ್ಮೇಲೆ ಈ ರೀತಿ ಕಮಾನ್ ಏನು ಕಟ್ಟಿದಾರಲ್ಲ ಇದು. ಆಮೇಲೆ ಈ ತುರ್ವಿ ಅನ್ನೋ ಗ್ರಾಮಕ್ಕೆ ಯಾವ ರೀತಿಯಾಗಿ ಹೆಸರು ಬಂತು, ಮೊದಲು ನವಲಾಖಪುರ, ಆಮೇಲೆ ನವರಸಪುರ, ಅದಾದ್ಮೇಲೆ ತ್ವರಿತಾಲಯ ಆದ್ಮೇಲೆ ತುರ್ವಿ. ಈ ಒಂದು ಸದ್ಯಕ್ಕೆ ನಾವೇನು ಕೇಳ್ತಿರಲ್ಲ ತುರ್ವಿ ಅನ್ನೋದು ಈ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಸ್ನೇಹಿತರೆ, ಈಗ ನಾವು ಕರ್ನಾಟಕದಲ್ಲಿ ನೋಡ್ಬೋದು ಹಂಪಿಯಲ್ಲಿ ಸಂಗೀತೋತ್ಸವ, ಹಂಪಿ ಇದೋತ್ಸವ ಅಂತೇಳಿ ಏನು ನಾವು ಮಾಡ್ತೀವಲ್ಲ ಇಡೀ ರಾಜ್ಯಾದ್ಯಂತ. ಸೊ ಅವಾಗ ಆದಿಲ್ ಶಾಹಿ ಅವರು ನವರಸಪುರ ಸಂಗೀತೋತ್ಸವ ಅಂತೇಳಿ ಮಾಡ್ತಿದ್ರು. ಸೊ ಈ ಒಂದು ದೇವಸ್ಥಾನಕ್ಕೆ ಬರೋ ಒಂದು ನೆಪ ಮಾಡಿಕೊಂಡು ಇಲ್ಲಿ ಸಂಗೀತ ಮಹಲ್ ಅಂತೇಳಿ ನೀವೆಲ್ಲರೂ ಗೊತ್ತಿದೆ, ವಿಜಯಪುರದಲ್ಲಿ ಸುಪ್ರಸಿದ್ಧವಾಗಿದ್ದು. ಸಂಗೀತ ಮಹಲ್ಗೆ ಅಲ್ಲಿಂದ ಎಲ್ಲಿ ಗೋಲ್ಗುಂಬದಿಂದ ಸಂಗೀತ ಮಹಲ್ಗೆ ಅಂಡರ್ಗ್ರೌಂಡು. ಆ ಸಂಗೀತ ಮಹಲಿಂದ ನಾನು ಕೆಳಗಡೆ ನಿಮ್ಗೆ ತೋರಿಸಿದ ವಿಗ್ರಹ ಅದಕ್ಕೆ ಅಂಡರ್ಗ್ರೌಂಡು. ಈ ಒಂದು ಸಂಗೀತ ಮಹಲ್ನ ಹೋಗೋ ನೆಪದಲ್ಲಿ ದೊರೆಗಳು ಆದಿಲ್ ಶಾಹಿ ಅವರು ಈ ಒಂದು ದೇವಸ್ಥಾನಕ್ಕೆ ಬಂದು ಈ ಸ್ವಾಮಿಗಳನ್ನ ದರ್ಶನ ಪಡ್ಕೋತಿದ್ರು. ಸೊ ಈ ದೇವಸ್ಥಾನದ ಇತಿಹಾಸ ಆಮೇಲೆ ಸುಪ್ರಸಿದ್ಧ ಕಥೆಗಳು, ವೈಶಿಷ್ಟ್ಯತೆಗಳು ಇಷ್ಟ ಆಗಿರುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಗ್ರಾಮ ಬಂದು ವಿಜಯಪುರ ಜಿಲ್ಲೆ ತುರ್ವಿ ಗ್ರಾಮ. ಸೊ ವಿಜಯಪುರ ಆ ಒಂದು ಸಿಟಿಯಿಂದ ಒಂದು 2-3 ಕಿಲೋಮೀಟರ್ ಹೊರಗಡೆ ಬರಬೇಕು. ಹೊರಗಡೆ ಬಂದ್ರೆ ಈ ಒಂದು ನಿಮಗೆ ಗ್ರಾಮ ಸಿಗುತ್ತೆ. ಈ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಸಿಗುತ್ತೆ. ಸೊ ಇನ್ನೊಂದು ಲಕ್ಷ್ಮೀ ನರಸಿಂಹ ಯಾಕಂತ ಹೇಳಿದ್ರೆ, ಸೊ ಈ ದೇವಸ್ಥಾನ ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಅದಕ್ಕಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಕೊಲ್ಯಾಬಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಾನೆ ಈ ಒಂದು ದೇವಸ್ಥಾನ ಪ್ರಸಿದ್ಧವಾಗಿದೆ. ಸೊ ನನ್ನ ವಿಡಿಯೋ ಕೊನೆ ತನಕ ಯಾರು ನೋಡ್ತಿದ್ರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಾಗಕ್ಕೆ ಹೋಗಿ ನಿಮಗೆಲ್ಲ ಹೊಸ ಕಂಟೆಂಟ್ ತಿಳಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ.